ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಕನ್ನಡ ನಾಡು ನ್ಯೂಸ್. ನಾನು ಜ್ಯೋತಿ ಕೃಷ್ಣ. ಇದೀಗ ಹೆಡ್ಲೈನ್ಸ್. ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ವಿರೋಧಿಸಿ ಜಿಲ್ಲಾ ಜೆಡಿಎಸ್ನಿಂದ ಪ್ರತಿಭಟನೆ, ಎತ್ತಿನ ಗಾಡಿಗಳ ಮೆರವಣಿಗೆ ಮಾಡಿದ ಜೆಡಿಎಸ್ ಮುಖಂಡರು. ಶೀಘ್ರದಲ್ಲಿ ಅರ್ಜಿ ವಿಲೇವಾರಿ ಮಾಡದಿದ್ದರೆ ಅಧಿಕಾರಿಗಳ ಮೇಲೆ ಕ್ರಮ, ತಾಲೂಕು ಮಟ್ಟದ ಜನಸ್ಪಂದನಾ ಕಾರ್ಯಕ್ರಮದಲ್ಲಿ ಡಿಸಿ ಶುಭ ಕಲ್ಯಾಣ್ ಎಚ್ಚರಿಕೆ. ರಾಜಗಿರ್ನಲ್ಲಿ ನಳಂದ ವಿಶ್ವವಿದ್ಯಾಲಯದ ನೂತನ ಕ್ಯಾಂಪಸ್ ಉದ್ಘಾಟನೆ, ಪುರಾತನ ವಿವಿಯ ಅವಶೇಷಗಳ ಪ್ರದೇಶಕ್ಕೆ ಮೋದಿ ಭೇಟಿ. ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಖಂಡಿಸಿ ಎತ್ತಿನ ಬಂಡಿ ಮೂಲಕ ಬಳ್ಳಾರಿಯಲ್ಲಿ ಜೆಡಿಎಸ್ ಮುಖಂಡರು ಪ್ರತಿಭಟನೆ ನಡೆಸಿದರು. ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಸೇರಿದಂತೆ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಕ್ರಮ ಖಂಡಿಸಿ ಜೆಡಿಎಸ್ ಕಾರ್ಯಕರ್ತರು ನಗರದಲ್ಲಿ ಎತ್ತಿನ ಬಂಡಿ ಮೆರವಣಿಗೆ ಮಾಡುವ ಮೂಲಕ ರಾಜ್ಯ ಸರ್ಕಾರದ ವಿರುದ್ಧ ಪ್ರತಿಭಟನೆ ನಡೆಸಿದರು. ಜೆಡಿಎಸ್ ಜಿಲ್ಲಾಧ್ಯಕ್ಷ ಮೀನಳ್ಳಿ ತಾಯಣ್ಣ ಅವರ ನೇತೃತ್ವದಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಪಕ್ಷದ ನೂರಾರು ಕಾರ್ಯಕರ್ತರು ಜೆಡಿಎಸ್ ಕಚೇರಿ ಎದುರು ಜಮಾಯಿಸಿ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ನಾನಾ ಘೋಷಣೆಗಳನ್ನು ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಜೆಡಿಎಸ್ ಜಿಲ್ಲಾ ಕಚೇರಿಯಿಂದ ದ್ವಿಚಕ್ರ ವಾಹನಗಳ ಮೂಲಕ ಎತ್ತಿನ ಬಂಡಿಗಳ ಮೆರವಣಿಗೆ ನಡೆಸಲಾಯಿತು. ರಾಯಲ್ ವೃತ್ತದಲ್ಲಿ ಜಮಾಯಿಸಿ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ನಾನಾ ಘೋಷಣೆಗಳನ್ನು ಕೂಗಿ ಮಾನವ ಸರಪಳಿ ನಿರ್ಮಿಸಿ ಆಕ್ರೋಶ ವ್ಯಕ್ತಪಡಿಸಿದರು. ನಂತರ ಡಿಸಿ ಕಚೇರಿಗೆ ತೆರಳಿ ನಾನಾ ಬೇಡಿಕೆಗಳ ಮನವಿ ಪತ್ರವನ್ನು ಡಿಸಿ ಅವರ ಮೂಲಕ ರಾಜ್ಯಪಾಲರಿಗೆ ರವಾನಿಸಿದರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಹೇಳಿದಿಕ್ಕಾರ, ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ಗೆ ಹೇಳಿದಿಕ್ಕಾರ. ರೇಣುಕಾ ಬೇಕರಿಯಲ್ಲಿ ಖರೀದಿಸಿದ್ದ ಚಾಕೋಪೈ ಚಾಕೊಲೇಟ್ಗಳಲ್ಲಿ ಹುಳಗಳು ಕಂಡುಬಂದಿದ್ದನ್ನು ವಿರೋಧಿಸಿ ರೇಣುಕಾ ಬೇಕರಿಯ ವಿರುದ್ಧ ಭೀಮ್ ಆರ್ಮಿ ಸಂಘಟನೆ ಪ್ರತಿಭಟನೆ ನಡೆಸಿತು. ಮೂನ್ ವಾಕರ್ಸ್ ಸಾಂಸ್ಕೃತಿಕ ಕಲಾ ಸಂಘದ 9ನೇ ವರ್ಷದ ವಾರ್ಷಿಕೋತ್ಸವದಲ್ಲಿ ಚಿಕ್ಕ ಮಕ್ಕಳಿಗೆ ನೀಡಲೆಂದು ಬಳ್ಳಾರಿ ನಗರದ ರೇಣುಕಾ ಬೇಕರಿಯಲ್ಲಿ ಚಾಕೋಪೈ ವೆಜ್ ಪಫ್ ತಯಾರಿಸಲಾಗಿತ್ತು. ಆದರೆ ಚಾಕೋಪೈ ಚಾಕೊಲೇಟ್ನಲ್ಲಿ ಹುಳಗಳು ಕಂಡುಬಂದಿದ್ದರಿಂದ ಯಾರೂ ತಿನ್ನಬೇಡಿ ಎಂದು ಸೂಚನೆ ನೀಡಲಾಗಿತ್ತು. ಅಷ್ಟರೊಳಗೆ ಚಾಕೊಲೇಟ್ ತಿಂದ ಕೆಲ ಮಕ್ಕಳಿಗೆ ವಾಂತಿ, ಬೇದಿ, ಹೊಟ್ಟೆ ನೋವು ಕಂಡುಬಂದಿದ್ದು, ಆ ಮಕ್ಕಳ ಪೋಷಕರು ರೇಣುಕಾ ಬೇಕರಿಗೆ ತೆರಳಿ ವಿಚಾರಿಸಿದಾಗ ಅವರ ಬೇಜವಾಬ್ದಾರಿ ಹೇಳಿಕೆಯನ್ನು ಖಂಡಿಸಿ ಜೈ ಭೀಮ್ ಆರ್ಮಿ ಸಂಘದಿಂದ ಪ್ರತಿಭಟನೆ ನಡೆಸಿ ಸಂಬಂಧಿಸಿದವರ ಮೇಲೆ ಕ್ರಮಕ್ಕೆ ಆಗ್ರಹಿಸಲಾಯಿತು. ಈ ವೇಳೆ ಮಾತನಾಡಿದ ಸಂಘಟನೆಯ ಮುಖಂಡರು ಏನ್ ಹೇಳಿದ್ದಾರೆ ನೋಡಿ. ಮೂನ್ ವಾಕರ್ಸ್ ಅಲ್ಲಿ ನಾನು ಸಂಗೀತ ನೃತ್ಯಕ್ಕೆ ಬಿಟ್ಟಿದ್ದೆ. ಹಾಗಾಗಿ ಅವರು ಪ್ರೋಗ್ರಾಮ್ ಇಟ್ಟಿದ್ರು ಸರ್ 8/6/2024ಗೆ. ನಾವು ಪಾರ್ಟಿಸಿಪೇಟ್ ಮಾಡೋಕ್ಕಿಂತ ಪೇರೆಂಟ್ಸ್ ಎಲ್ಲ ಕರ್ಕೊಂಡು ಹೋಗಿದ್ವಿ. ಅವರು ಸ್ನ್ಯಾಕ್ಸ್ ಅಂತೇಳಿ ರೇಣುಕಾ ಬೇಕ್ರಿಯಿಂದ ಚಾಕೋಪಾಯಿ, ಚಾಕ್ ಕೇಕು ಮತ್ತು ಫ್ರೂಟ್ ಜ್ಯೂಸು, ಪಪ್ಸು ವೆಜ್ ಪಪ್ ತಂದಿದ್ರು ಸರ್. ಅದನ್ನು ಕೊಟ್ಟರೆ ನಾವು ಓಪನ್ ಮಾಡಿದ್ರೆ ಫುಲ್ ಹುಳ ಇದಾವೆ ಸರ್. ಅದು ಏನಾದರೂ ಲೈಟ್ ಇತ್ತು, ನಾವು ಸ್ವಲ್ಪ ನೋಡಿದ್ವಿ, ಅಬ್ಸರ್ವ್ ಮಾಡಿದ್ವಿ, ಗೊತ್ತಾಯಿತು. ಕತ್ಲಲ್ಲಿದ್ದರೆ ಹುಡುಗರು ತಿಂದುಬಿಡ್ತಿದ್ವು. ಅದೇ ಅವ್ರ ಹುಡುಗರನ್ನ ಬಿಟ್ಟಿದ್ರೆ, ಅವ್ರ ಹುಡುಗರು ತಿಂದಿದ್ರೆ ಪ್ರಾಬ್ಲಮ್ ಏನಂತ ಹೇಳ್ಬೇಕು. ಈಗ ನಮ್ಮ ಹುಡುಗರಿಗೆ ಆಗಲಿಕ್ಕೆ ನಾವು ನ್ಯಾಯ ಕೇಳ್ತಿದ್ವಿ. ಈಗ ಅವ್ರ ಹುಡುಗರು ಅದೇ ಸ್ಥಾನದಲ್ಲಿದ್ದರೆ ಅವ್ರು ಏನು ಮಾಡ್ತಾ ಇದ್ರು ನಮಗೆ ಕ್ವಶನ್. ಈಗ ವಾಮಿಟಿಂಗ್ ಆಗಿದೆ ಸರ್, ಮೋಷನ್ ಆಗಿದೆ, ಅಡ್ಮಿಟ್ ಆಗಿದ್ದಾರೆ. 3 ಮಕ್ಕಳು ನನಗೆ, 2 ಟ್ವಿನ್ಸು, ಒಂದು ಇಲ್ಲ ಸರ್ 10 ಮೆಂಬರ್ಸ್ಗೂ ಹಂಗೆ ಆಗಿದೆ. ವಾಮಿಟಿಂಗು, ಮೋಷನ್. ಇದು LV ಒಬ್ಬರನ್ನ ಮಾಡಿದ್ದೀವಿ.
ಇನ್ನು ಇಬ್ಬರನ್ನ ಇದರಲ್ಲಿ ಬಳ್ಳಾರಿನ OPD ಒಳಗೆ ಮಾಡಿದ್ದೀವಿ ಸರ್. ಈ ವಿಷಯ ಅವ್ರ ಗಮನಕ್ಕೆ ತಂದಿದ್ದೀರಾ? ನಾವು ತಂದಿದ್ದೀವಿ ಸರ್. ಏನು ಅಂದ್ರೆ ನಾವು ಕಂಪ್ನಿಯವ್ರನ್ನ ಕೇಳ್ರಿ, ಏಜೆನ್ಸಿನ ಕೇಳ್ರಿ, ಡಿಸ್ಟ್ರಿಬ್ಯೂಟರ್ನ ಕೇಳ್ರಿ ಅಂದರೆ ನಾವು ಅವ್ರ ಹತ್ರ ತೊಗೊಂಡಿಲ್ಲ, ರೇಣುಕಾ ಬೇಕ್ರಿಲಿ ತೊಗೊಂಡ್ರಿ ಅದು. ನಾವು ಹಂಗಾಗಿ ಅವ್ರನ್ನ ಕೇಳ್ತಿದ್ದೀವಿ. ಈಗ 8 days ಆಯ್ತು ಸರ್, ಇವತ್ತಿಗೆ 10 days ಸರ್. ದಿನ ಕೇಳಕ್ಕೆ ಹೋದ್ರೆ ನಮ್ಮನ್ನ ಕೇಳ್ಬಿಡ್ರಿ, ಕಂಪ್ನಿನ ಕೇಳ್ರಿ. ನಮಗೆ ಸಂಬಂಧ ಇಲ್ಲ ಅಂದ್ರೆ ನಾವೇನು ಯಾರನ್ನ ಕೇಳ್ಬೇಕು ಸರ್? ಅದಕ್ಕೆ ಇದನ್ನೆಲ್ಲ ಮಾಡಿ ನಾವು ವ್ಯವಸ್ಥೆ ಮಾಡ್ಕೊಂಡಿವಿ. ಸರ್ಗೆ ಹೇಳಿ ಪ್ರಪೋಸ್ ಮಾಡಿ, ಸರ್ ಇಲ್ಲ ಸರ್ ಹಿಂಗಾಗಬೇಕು, ಹಿಂಗಾದ್ರೆ ನಾಳೆ ನಮ್ಮ ಮಕ್ಳಿಗೆ ಆದಂಗಲ್ಲ. ಬಟ್ ಸತ್ತೋದ್ರೆ ಜವಾಬ್ದಾರಿ ಯಾರು ಸರ್? ಆರ್ಡರ್ ಕೊಟ್ಟಿದ್ದವರು ಮೂನ್ ವಾಕರ್ಸ್ ಡ್ಯಾನ್ಸ್ ಸರ್. ಇವ್ರಿಗೆ ಹೇಳಿದೀವಿ, ತೋರಿಸಿದೀವಿ, ವಿಡಿಯೋ ತೆಗ್ದಿದ್ದಾರೆ, ಹಂಗಾಗಿ ಬ್ಯಾನರ್ಸ್ ವೈಸ್ ಮಾಡಿರೋದು ಸರ್. ನನಗೇನು ಸರ್ ನ್ಯಾಯ ಬೇಕು. ಬಟ್ ಇದೇ ರೀತಿ ಮುಂದುವರ್ಸ್ಕೊಂತ ನಾವು ರೇಣು ಬೇಕ್ರಿ ಅಂದ್ರೆ ಭಾಳ ಫೇಮಸ್ ಸರ್ ಇಲ್ಲಿ ಬಳ್ಳಾರಿಯಲ್ಲಿ. ನಿಂತ್ಕೊಂಡು ವೇಟ್ ಮಾಡಿ ತಗೊಂಡು ಹೋಗ್ತೀವಿ ಫ್ರೆಶ್ ಅಂತೇಳಿ. ಇನ್ನು ಫ್ರೆಶ್ ಹೆಂಗಿದ್ರೆ ಇನ್ನು ಉಳ್ಕಿದ ಬೇಕ್ರಿ ಎಲ್ಲ ಹೆಂಗಿರ್ತವೆ? ನ್ಯಾಯ ಅಂದ್ರೆ ಯಾವ ತರದ ನ್ಯಾಯ ಬೇಕು? ನಮ್ಗೆ ಬಂದ್ ಆಗ್ಬೇಕು ಸರ್, ಇಲ್ಲ ಅದನ್ನ ಬ್ಯಾನ್ ಆಗ್ಬೇಕು. ಅದು ಏನಿದೆ ಫ್ರೆಶ್ ಅಂತ ಕೊಡ್ತಾರಲ್ಲ, ನಮಗೆ ಫ್ರೆಶ್ ಬೇಕು. ಚಾಕೋಪಾಯ್ ಈಗ ಬಂದ್ ಆಗ್ಬೇಕು. ಎಲ್ಲ ಬೇಕ್ರಿಗೂ ಬೇಡ ಸರ್, ಬಟ್ ಫ್ರೆಶ್ ಅಂತ ಕೊಡ್ತಾರಲ್ಲ ನೋಡೇ ಕೊಡ್ಬೇಕು. ನಾಳೆ ಇದು ಅಲ್ದ ಇನ್ನೊಂದು ಏನೋ ಆಯ್ತಂದ್ರೂ ವಾರ್ಡೆ ಅವರೇ ಸರ್. ಈಗ ಫ್ರೂಟ್ ಜ್ಯೂಸ್ ಹಂಗೆ ಬರ್ತಾ ಇದೆ ಸ್ಟಾಕಬೆಲ್. ಸಮ್ಮರ್ ಅಲ್ಲಿ ನಾವು ಅದನ್ನು ತೋರಿಸಿದೀವಿ, ಹಿಂಗ್ ಬರ್ತಾ ಇದೆ, ಹುಳ ಬರ್ತಾ ಇದೆ, ಬಟ್ ರೆಸ್ಪಾನ್ಸ್ ಯಾರು ತಗೊಂತಾ ಇಲ್ಲ ಸರ್. ಅದಕ್ಕೆ ಈಗ ಈ ಸ್ಟ್ರೈಕ್ ಮಾಡ್ತಾ ಇರೋದು. ನಾನು ಮೂನ್ ವಾಕರಲ್ಲಿ ಕಾರ್ಯಕರ್ತ ಆಗಿದ್ದೀನಿ. ಮೂನ್ ವಾಕರ್ ಡ್ಯಾನ್ಸ್ ಸ್ಕೂಲ್ ನಡೆಸ್ತಾ ಇದ್ದೀವಿ ಪಾರ್ವತಿನಗರ ಹಳ್ಳಿ ಮನೆ ಹೋಟೆಲ್ ಹತ್ರ. ನಾವು ವಾರ್ಷಿಕೋತ್ಸವ ಕಾರ್ಯಕ್ರಮ ಅಂತೇಳಿ ಸರ್ 8ನೇ ತಾರೀಕು ಶನಿವಾರ 6 ಈವ್ನಿಂಗ್ ಪ್ರೋಗ್ರಾಮ್ ಇತ್ತು ನಮ್ಮದು. 8ನೇ ತಾರೀಕು ಶನಿವಾರ ಈವ್ನಿಂಗ್ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ವಾರ್ಷಿಕೋತ್ಸವ ಕಾರ್ಯಕ್ರಮ ವಾಲ್ಮೀಕಿ ಭವನಲ್ಲಿ ಇಟ್ಕೊಂಡಿದ್ದೀವಿ ಸರ್. ಸರಿ ಅಂತೇಳಿ ಮಕ್ಕಳಿಗೆ ಈಗ 4 hours ನಾನ್ ಸ್ಟಾಪಾಗಿ ಡ್ಯಾನ್ಸ್ ಮಾಡ್ತಾರೆ, ಮಕ್ಕಳಿಗೆ ಸ್ನ್ಯಾಕ್ಸ್ ಕೊಡೋಣ, ಸ್ವಲ್ಪ ಸಮಾಧಾನ ಆಗ್ತಾರೆ ಅಂತ ಹೇಳ್ಬಿಟ್ಟು ರೇಣುಕಾ ಬೇಕರಿಯಲ್ಲಿ ಚಾಕೋಪಾಯಿ, ಒಂದು ಟೆಟ್ರಾ ಪ್ಯಾಕು, ಫ್ರೂಟಿ ಟೆಟ್ರಾ ಪ್ಯಾಕ್ ಜ್ಯೂಸು, ಒಂದು ವೆಜ್ ಪಫು, ಇದನ್ನೆಲ್ಲ ಒಂದೇ ಪ್ಯಾಕ್ ಮಾಡಿಬಿಟ್ಟು ಪ್ರತಿ ವರ್ಷವೂ ಯಾವಾಗ ನಾನು ಪ್ರೋಗ್ರಾಮ್ ಮಾಡ್ತೀನೋ, ಬೇರೆ ಕಡೆ ಎಲ್ಲಿ ಕಾರ್ಯಕ್ರಮ ಮಾಡಿದ್ರೇನೋ ನಾನು ಅವ್ರ ಹತ್ರನೇ ತೊಗೊಳ್ಳೋದು. ಇದನ್ನೆಲ್ಲ ತೊಗೊಂಡಾಗ ಮಕ್ಕಳು ತಿಂತಾ ಇದ್ದಾರೆ. ಸ್ವಲ್ಪ ಜನ ಮಕ್ಕಳು ಗೊತ್ತಿಲ್ಲದೆ ತಿಂದ್ಬಿಟ್ರು, ಸ್ವಲ್ಪ ಜನ ಪೇರೆಂಟ್ಸ್ ಹತ್ರ ಇದ್ದು ತಿನ್ನಿಸೋ ಪೇರೆಂಟ್ಸ್ ನೋಡಿದಾಗ ಅದರೊಳಗಡೆ ಎಲ್ಲ ಹುಳುಗಳಿದೆ ಸರ್. ಇಮಿಡಿಯೇಟ್ಲಿ ಪ್ರೋಗ್ರಾಮ್ ಸ್ಟಾಪ್ ಮಾಡಿಬಿಟ್ಟು, ನಾವು ಕಾರ್ಯಕ್ರಮನ ಸ್ಟಾಪ್ ಮಾಡಿಬಿಟ್ಟು ನಾವು ಮೈಕಲ್ಲಿ ಅನೌನ್ಸ್ಮೆಂಟ್ ಮಾಡಿಸಿದ್ವಿ, ನೋಡಿ ಈ ಥರ ಚಾಕ್ಲೇಟಲ್ಲಿ ಹುಳ ಬಂದಿದ್ದಾವೆ, ಯಾವ ಮಕ್ಕಳು ತಿನ್ನಿಸ್ಬೇಡಿ ಅಂತ. ಸರ್ ನಮಗೆ ನ್ಯಾಯ ಬೇಕು. ಈಗ ಸದ್ಯಕ್ಕೆ ಬಳ್ಳಾರಿಯಲ್ಲಿ ಚಾಕೋಪೈ ಅನ್ನೋ ಚಾಕ್ಲೇಟು ಬ್ಯಾನ್ ಮಾಡಬೇಕು. ಈಗ ಆಲ್ರೆಡಿ ಹುಳ ಬಂದಿದ್ದಾವೆ ಸರ್. ಅದು ನಾವು ತೊಗೊಂಡಿರೋ ಬ್ಯಾಚು ಪ್ರತಿಯೊಂದು ಇದೆ. ಆ ಬ್ಯಾಚ್ ನಮ್ಮ ಫೋಟೋ ಕೊಡ್ತೀವಿ. ಬೇಕಂದರೆ ಈ ಬ್ಯಾಚಲ್ಲಿರೋ ಚಾಕೋಪೈ ಯಾವುದು ಬಳ್ಳಾರಿಯಲ್ಲಿ ಸೇಲ್ ಆಗಬಾರ್ದು ಸರ್. ನಾವು ನಾವೇನು ಚೆಕ್ ಮಾಡೋಣ? ಅವ್ರು ತಂದು ತೋರಿಸ್ತಾನೆ ಇಲ್ಲ, ಆ ಬ್ಯಾಚ್ ತೋರಿಸ್ತಾ ಇಲ್ಲ. ಈಗ ಏನು ಬ್ಯಾಚ್ ಬಂದಿದೆ, ಹುಳ ಇರೋ ಬ್ಯಾಚ್ ಬಗ್ಗೆ ಮಾತಾಡ್ತೀನಿ. ಆ ಬ್ಯಾಚ್ ಎಲ್ಲನೂ ನಿಂತೋಗ್ಬೇಕು. ಇನ್ನೊಂದು ಸರ್ ಚಾಕೋಪೈ ಚಾಕ್ಲೇಟ್ನು ನಿಂತೋಗ್ಬೇಕು ಸರ್. ಇವತ್ತು ಈ ಬಾಕ್ಸಲ್ಲಿ ಬಂದಿದೆ, ಬೇರೆ ಬಾಕ್ಸಲ್ಲಿ ಬರಲ್ಲ ಅಂತ ಏನು ಗ್ಯಾರಂಟಿ ನಮಗೆ? ಅದಕ್ಕೆ ಸರ್ ಚಾಕೋಪೈ ನಮಗೆ ಬ್ಯಾನ್ ಮಾಡಬೇಕು. ಇವರು ರೇಣುಕಾ ಬೇಕರಿ ಅವರು ಕೂಡ ನಮಗೆ ನ್ಯಾಯ ಸಿಗೋವರೆಗೂ ಅವ್ರ ಬೇಕರಿ ಕೂಡ ಬಂದ್ ಮಾಡಬೇಕು ಸರ್. ಇವತ್ತಿನ ಒಂದು ಪ್ರೊಟೆಸ್ಟ್ ಮಾಡುವಂಥ ಉದ್ದೇಶ ಏನಂದರೆ, ದುರ್ಗಮ್ಮ ಟೆಂಪಲ್ ಅಪೋಸಿಟು ಇದು ರೇಣುಕಾ ಬೇಕರಿ ಅಂತೇಳಿ ಒಂದು ಬೇಕರಿ ಇದೆ ಸರ್. ಅದರಲ್ಲಿ ಏನಂದರೆ ನಮ್ಮದು ಮೂನ್ ವಾಕರ್ಸ್ ಡ್ಯಾನ್ಸ್ ಅಕಾಡೆಮಿ ಅಂತೇಳಿ ನಮ್ಮ ಹುಡುಗರು ಡ್ಯಾನ್ಸ್ ಅಕಾಡೆಮಿಯಲ್ಲಿ ಕೇಕ್ಗಳು ಆರ್ಡ್ರ್ ಕೊಟ್ಟಿದ್ದರು. ಅದರಲ್ಲಿ ಹುಳುಗಳು ಬಂದಿದ್ದಾವೆ ಅಂತೇಳಿ ಇದಾಗಿತ್ತು. ಬಿಸ್ಕೆಟಲ್ಲಿ ಚಾಕೋಪೆಯಲ್ಲಿ ಹುಳುಗಳು ಬಂದಿದ್ದಾವೆ ಅಂತೇಳಿ ಪ್ರೂಫ್ ಆಗಿತ್ತು ಸರ್. ಅದು ತೊಗೊಂಡೋಗಿ ಅವ್ರಿಗೆಲ್ಲ ತೋರಿಸಿದ ಮೇಲೆ ಸ್ವಲ್ಪ ದುರಹಂಕಾರದಿಂದ ಮಾತಾಡಿದ್ದಕ್ಕೋಸ್ಕರ ಮತ್ತು ಅವರು ಬೇರೆ ಬೇರೆ ಸಂಘಟನೆ ಮೇಲೆ ಅವರು ಅಪರಾಧ ಹೊರಿಸ್ತಿದ್ದಾರೆ ಸರ್. ಬೇರೆ ಸಂಘಟನೆಯವರು ದುಡ್ಡು ಕೇಳಿದ್ದಾರೆ ಅಂಥೇಳಿ ಹಂಗೆ ಅಂತೇಳಿ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅದಕ್ಕೆ ನಾವು ಇವತ್ತೇನೆಂದರೆ ಭೀಮ್ ಆರ್ಮಿ ಸಂಘಟನೆ ಇರೋದು ಬರೀ ನ್ಯಾಯಕ್ಕೋಸ್ಕರ. ಭೀಮ್ ಆರ್ಮಿ ದುಡ್ಡು ಗಿಡ್ಡು ಕೇಳಿಲ್ಲ. ಭೀಮ್ ಆರ್ಮಿ ಇರೋದು ಈಗಲ್ಲ, ಇನ್ನು ಮುಂದೆ ಆದರೂ ನಮ್ಮ ಮೋನ್ ವಾಕರ್ಸ್ ಅಂತ ಅವರು ಏನಿದಾರಲ್ಲ ಡ್ಯಾನ್ಸ್ ಅಕಾಡೆಮಿಯವರು, ಅವ್ರಿಗೆ ನ್ಯಾಯ ಸಿಗಲಿಲ್ಲ ಅಂದರೆ, ಆ ಮಕ್ಕಳಿಗೆ ನ್ಯಾಯ ಸಿಗಲಿಲ್ಲ ಅಂದರೆ, ಆ ಪೇರೆಂಟ್ಸಿಗೆ ನ್ಯಾಯ ಸಿಗಲಿಲ್ಲ ಅಂದರೆ ಭೀಮ್ ಆರ್ಮಿ ಬಳ್ಳಾರಿ ಜಿಲ್ಲಾದತ್ತ ಉಗ್ರ ಹೋರಾಟ ಮಾಡುತ್ತೆ ಅಂತ ಭೀಮ್ ಆರ್ಮಿಯಿಂದ ಮೈಬೂಬ್ ಉಪಾಧ್ಯಕ್ಷ ಕೊಡ್ತಾ ಇರೋ ವಾರ್ನಿಂಗ್ ಸರ್. ಇನ್ನೊಂದೇನೆಂದರೆ, ಇದಕ್ಕೆ ಸಣ್ಣ ಮಕ್ಕಳ ಒಂದು ಆರೋಗ್ಯ ವಿಷಯದಲ್ಲಿ ಹೇಳ್ತಾ ಇದ್ದೀನಿ ಸರ್. ಸಣ್ಣ ಮಕ್ಕಳ ಆರೋಗ್ಯದಗೋಸ್ಕರ ಹೇಳ್ತಾ ಇದ್ದೀನಿ. ಇದು ಅವರಿಗೂ ವಾರ್ನಿಂಗ್ ಅಂತ ತಿಳ್ಕೊಳ್ಳಿ, ಅವರು ಏನೇ ಅಂತ ತಿಳ್ಕೊಳ್ಳಿ ಸರ್. ಯಾಕಂದರೆ ಅವರು ಭಾಳ ದುರಹಂಕಾರದಿಂದ ಮಾತಾಡಿದ್ದಾರೆ. ನೀವು ಸಂಘಟನೆಯವರು ಬರೀ ದುಡ್ಡು ಕೇಳ್ತೀರಾ, ಯಾವ ಸಂಘಟನೆಯವರು ದುಡ್ಡು ಕೇಳಿರೋ ಗೊತ್ತಿಲ್ಲ ಸರ್ ನಮಗೆ. ಅದೇ ವಿಷಯ ಸರ್. ಸಂಘಟನೆ ಬಗ್ಗೆ ಬಂದಿದೆ ಅಂದರೆ, ನಾವು ಇವತ್ತು
ಸಂಘಟನೆಯವರು ಅವ್ರಿಗೆ ಸಪೋರ್ಟ್ ಮಾಡಿದ್ದೀವಿ ಅಂದರೆ ಯಾವುದೇ ಕಾರಣದಿಂದ ದುಡ್ಡು ಡಿಮ್ಯಾಂಡ್ ಮಾಡಿಲ್ಲ ಸರ್. ಇನ್ನು ನ್ಯಾಯಕ್ಕೋಸ್ಕರ ಸಪೋರ್ಟ್ ಮಾಡಿದ್ದೀವಿ, ಮಕ್ಕಳಿಗೋಸ್ಕರ ಸಪೋರ್ಟ್ ಮಾಡಿದ್ದೀವಿ. ಇವ್ರಿಗೆ ನ್ಯಾಯ ಸಿಗಲಿಲ್ಲ ಅಂದರೆ ಮುಂದೂ ಮಾಡ್ತೀವಿ. ಬಳ್ಳಾರಿ ಜಿಲ್ಲಾದತ್ತ ಉಗ್ರ ಹೋರಾಟ ಮಾಡ್ತೀವಿ ಅಂತ ಭೀಮಾರ್ಮಿಂದ ಹೇಳಕ್ಕೆ ಇಷ್ಟಪಡ್ತಿದ್ವಿ. ಬಿಹಾರದ ರಾಜ್ಗಿರ್ನಲ್ಲಿ ನಳಂದ ವಿಶ್ವವಿದ್ಯಾಲಯದ ಹೊಸ ಕ್ಯಾಂಪಸ್ ಅನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಉದ್ಘಾಟಿಸಿದರಲ್ಲದೆ ಉದ್ಘಾಟನೆಗೂ ಮುನ್ನ ನಳಂದದ ಅವಶೇಷಗಳ ಪ್ರದೇಶಗಳಿಗೆ ಭೇಟಿ ನೀಡಿ ಮಾಹಿತಿ ಪಡೆದರು. ಬಿಹಾರದ ರಾಜ್ಗಿರ್ನಲ್ಲಿ ನಳಂದ ವಿವಿಯ ಹೊಸ ಕ್ಯಾಂಪಸ್ ಅನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಬಿಹಾರ ರಾಜ್ಯಪಾಲ ರಾಜೇಂದ್ರ ವಿ ಅರ್ಲೇಕರ್, ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಮತ್ತು ವಿದೇಶಾಂಗ ವ್ಯವಹಾರಗಳ ಇಲಾಖೆ ಸಚಿವ ಎಸ್ ಜಯಶಂಕರ್ ಉಪಸ್ಥಿತರಿದ್ದರು. ಉದ್ಘಾಟನೆಗೂ ಮುನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಯುನೆಸ್ಕೋ ವಿಶ್ವ ಪಾರಂಪರ್ಯ ತಾಣವಾದ ಪ್ರಾಚೀನ ನಳಂದ ಅವಶೇಷ ಪ್ರದೇಶಗಳಿಗೆ ಭೇಟಿ ನೀಡಿದರು. ಪುರಾತನ ನಳಂದದ ಅವಶೇಷಗಳು ಸನ್ಯಾಸಿಗಳ ಮತ್ತು ಪಾಂಡಿತ್ಯಪೂರ್ಣ ಸಂಸ್ಥೆಯ ಪುರಾತತ್ವ ಅವಶೇಷಗಳನ್ನು, ಇಲ್ಲಿ ಸ್ತೂಪಗಳು, ದೇವಾಲಯಗಳು, ವಿಹಾರಗಳು ಮತ್ತು ಗಾರೆ, ಕಲ್ಲು, ಲೋಹದ ಪ್ರಮುಖ ಕಲಾಕೃತಿಗಳನ್ನು ವೀಕ್ಷಿಸಿದರು. ನಳಂದಕ್ಕೆ ಪ್ರಧಾನಿ ಭೇಟಿಯ ಹಿನ್ನೆಲೆಯಲ್ಲಿ ವ್ಯಾಪಕ ಭದ್ರತಾ ವ್ಯವಸ್ಥೆಗಳನ್ನು ಮಾಡಲಾಗಿತ್ತು. ಎಎಸ್ಐ ಪಾಟ್ನಾ ಸರ್ಕಲ್ನ ಅಧೀಕ್ಷಕ ಪುರಾತತ್ವ ಶಾಸ್ತ್ರಜ್ಞ ಗೌತಮಿ ಭಟ್ಟಾಚಾರ್ಯ ಅವರು ಪ್ರಾಚೀನ ಅವಶೇಷಗಳ ಬಗ್ಗೆ ಪ್ರಧಾನಿಗೆ ಮಾಹಿತಿ ನೀಡಿದರು. ಸಾರ್ವಜನಿಕರು ರೈತರಿಂದ ಬರುವ ಕುಂದುಕೊರತೆಯ ಅರ್ಜಿಗಳನ್ನು ಅಧಿಕಾರಿಗಳು ಶೀಘ್ರವಾಗಿ ವಿಲೇವಾರಿ ಮಾಡದೆ ಹೋದರೆ ಅಧಿಕಾರಿಗಳ ಮೇಲೆ ಕ್ರಮ ತೆಗೆದುಕೊಳ್ಳಲಾಗುವುದು ಎಂದು ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್ ಎಚ್ಚರಿಸಿದ್ದಾರೆ. ಗುಬ್ಬಿ ಪಟ್ಟಣದ ಬಾಬು ಜಗಜೀವನ್ ರಾಮ್ ಸಮುದಾಯ ಭವನದಲ್ಲಿ ಆಯೋಜಿಸಿದ್ದ ತಾಲೂಕು ಮಟ್ಟದ ಜನಸ್ಪಂದನ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ತುಮಕೂರು ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್ ಅವರು ಮಾತನಾಡುತ್ತಾ, ಗ್ರಾಮ ಮಟ್ಟದಲ್ಲಿ ವಿಎ ಮತ್ತು ಆರ್ಐಗಳು ರೈತರ ಸಮಸ್ಯೆಗಳನ್ನು ಕಾಲಮಿತಿ ಒಳಗೆ ಪರಿಹರಿಸಬೇಕು. ಜನಸ್ನೇಹಿಯಾಗಿ ಅಧಿಕಾರಿಗಳು ಕೆಲಸ ಮಾಡಬೇಕು. ಕಂದಾಯ ಇಲಾಖೆಯಲ್ಲಿ ಸಾಕಷ್ಟು ಸಮಸ್ಯೆಗಳು ಇರುವುದು ಕಂಡುಬಂದಿದೆ. ಕೂಡಲೇ ಅದನ್ನು ತಾಲೂಕು ಮಟ್ಟದಲ್ಲಿಯೇ ಬಗೆಹರಿಸಬೇಕು. ಜಿಲ್ಲಾ ಮಟ್ಟದವರೆಗೂ ಸಮಸ್ಯೆ ಕಂಡುಬಂದರೆ ಖಂಡಿತವಾಗಿಯೂ ಅಧಿಕಾರಿಗಳ ಮೇಲೆ ಶಿಸ್ತಿನ ಕ್ರಮ ತೆಗೆದುಕೊಳ್ಳಲಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. ಸಮಸ್ಯೆಗಳು ಸ್ಥಳೀಯವಾಗಿಯೇ ಅದು ಬಗೆಹರಿಸಬೇಕು. ಅದು ಬಿಎಒ ಇರಬಹುದು, ಆರ್ಐ ಇರಬಹುದು, ಡಿಡಿ ಇರಬಹುದು. ಒಂದು ಉದಾಹರಣೆಗೆ ಹೇಳಬೇಕಾದ್ರೆ ನಮ್ಮ ಜಿಲ್ಲೆ ಒಳಗೆ ಸುಮಾರು 3 ಲಕ್ಷ ಪೌತಿ ಖಾತೆ ಆಗಬೇಕಾಗುತ್ತದೆ. ಅದಕ್ಕೆ ಈಗಾಗಲೇ ನಾವು ಸೂಚನೆ ಕೊಟ್ಟಿದ್ದೀವಿ. ಎಲ್ಲ ಬಿಎಒ ಆರ್ಐಗಳು ಹಳ್ಳಿವಾರು ಒಂದು ವೇಳಾಪಟ್ಟಿಯನ್ನು ಮಾಡಿಕೊಂಡು ಹಳ್ಳಿಗೆ ಹೋಗಿ ಜನರ ಹತ್ರನೇ ಹೋಗಿ ಪೌತಿ ಖಾತೆಯನ್ನು ಅರ್ಜಿ ತಗೊಂಡು ಅದನ್ನು 15 ದಿವಸ ಒಳಗಡೆ ಮಾಡಬೇಕು ಅಂತ ಹೇಳಿದ್ದೀವಿ. ಸೊ ಜನರಿಗೆ ಅವರವರ ಹಳ್ಳಿಗೆ ಬಂದು ಈ ಒಂದು ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಇವತ್ತು ಎಲ್ಲರಿಗೂ ಸೂಚನೆ ಕೊಟ್ಟಿದ್ದೀವಿ. ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಯವರು ಮತ್ತೆ ನಮ್ಮ ಜಿಲ್ಲೆ ಉಸ್ತುವಾರಿ ಸಚಿವರು ಎಲ್ಲ ನಮಗೆ ಸಾಕಷ್ಟು ಒಂದು ನಿರ್ದೇಶನ ಕೊಟ್ಟಿದ್ದಾರೆ. ಈ ಸುಮಾರು ಸಮಸ್ಯೆಗಳು ತುಮಕೂರಿಗೆ ಹೆಡ್ ಕ್ವಾರ್ಟರ್ಸ್ಗೆ ಬರಬಾರ್ದು, ಎಲ್ಲ ಸ್ಥಳೀಯವಾಗಿ ಎಲ್ಲ ಬಗೆಹರಿಸಬೇಕು ಅಂತ. ಸೊ ಎಲ್ಲ ಅಧಿಕಾರಿಗಳಿಗೆ ನಾನು ಹೇಳೋದು ಏನಂತ ಹೇಳಿದ್ರೆ, ನಿಮ್ದು ಏನು ರೋಲ್ಸ್ ಇದೆ, ರೆಸ್ಪಾನ್ಸಿಬಿಲಿಟೀಸ್ ಇದೆ, ನಿಮ್ಗೆ ಚೆನ್ನಾಗಿ ಗೊತ್ತಿದೆ. ಅದನ್ನು ತಾವು ಸರಿಯಾಗಿ ಮಾಡಿಲ್ಲ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ we will have to take serious ವಾರ್ನಿಂಗ್ ಕೊಟ್ಟಿದ್ದೀವಿ. ನಿಮ್ಮ ಕೆಲಸ ಕಾರ್ಯಗಳನ್ನು ಸಮಯಕ್ಕೆ ತಾವು ಮಾಡಿಲ್ಲ ಅಂತ ಹೇಳಿದ್ರೆ you will be in trouble. ಸೊ ದಯವಿಟ್ಟು ನಿಮ್ಮಿಂದು ಏನು ರೆಸ್ಪಾನ್ಸಿಬಿಲಿಟೀಸ್ ಇದೆ, ಈಗ ಪ್ರತಿಯೊಂದು ಕೂಡ ಸಕಾಲದಲ್ಲಿ ಬರುತ್ತದೆ. ಈಗ ಭೂಮಿಯಲ್ಲಿ ಏನ್ ರಿಕ್ವೆಸ್ಟ್ ನಾವು ಕಳಿಸ್ತಾ ಇದ್ದೀವಿ, ಮತ್ತೆ ನಾಡ ಕಚೇರಿಯಲ್ಲಿ ಏನೇನು ರಿಕ್ವೆಸ್ಟ್ ಬರ್ತಾ ಇದೆ, ಪ್ರತಿಯೊಂದು ಸಕಾಲದಲ್ಲಿ ಇದೆ. ನಿಮಗೆ ಗೊತ್ತಿದೆ, ಈಗ ಒಂದು ಕೆಲಸವನ್ನು 15 ದಿವಸ ಒಳಗಡೆ ಮಾಡಬೇಕು ಅಂತ ಹೇಳಿದ್ರೆ ಅದು 15 ದಿವಸ ಒಳಗಡೆ ಮಾಡಲೇಬೇಕು. ಮಾಡಿಲ್ಲ ಅಂದ್ರೆ then you have to give
ಅಪ್ರಾಪ್ರಿಯೇಟ್ ಎಕ್ಸ್ಪ್ಲನೇಷನ್. ಇಲ್ಲ ಅಂತ ಹೇಳಿದ್ರೆ ಸುಮ್ಮನೆ ರೀಸನ್ ಇದೆ ಅದನ್ನು ಪೆಂಡಿಂಗ್ ಇರೋದು ಅದು ತಪ್ಪಿದೆ. ಇನ್ನು ಮುಂದೆ ಆ ತರ ಏನಾದರೂ ರೀಸನ್ ಇಲ್ಲದೆ ಪೆಂಡಿಂಗ್ ಇಟ್ಕೊಂಡ್ರೆ ಸೀರಿಯಸ್ ಆಗಿ ವಿ ವಿಲ್ ಬಿ ಟೇಕಿಂಗ್ ಆಕ್ಷನ್. ಈಗಾಗಲೇ ತಹಸೀಲ್ದಾರ್ ಎಸಿಗಳಿಗೆಲ್ಲ ನಾವು ನಿರ್ದೇಶನ ಕೊಟ್ಟಿದ್ದೀವಿ. ಇದು ಬಹಳ ಸೀರಿಯಸ್ ಆಗಿ ಇದನ್ನು ಮಾಡ್ತೀವಿ ಅಂತ ಇರುವ 330 ಗ್ರಾಮ ಪಂಚಾಯತ್ ಅಲ್ಲಿ ಕೂಡ ಈ ಒಂದು ತರಬೇತಿಯನ್ನು ನಾವು ಮಾಡಕ್ಕೆ ಹೊರಟಿದ್ದೀವಿ. ಎಲ್ಲ ರೈತರು ಬಂದು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಪಾಲ್ಗೊಂಡು ನಮ್ಮ ಜಿಲ್ಲೆ ಒಳಗಡೆ ರೈತರು ನೇರವಾಗಿ ಬೆಳೆ ಸಮೀಕ್ಷೆ ಮಾಡಬೇಕು ಹೆಚ್ಚಿನ ಸಂಖ್ಯೆಯಲ್ಲಿ ಅಂತ ನಾನು ಮನವಿ ಮಾಡ್ತಾ ಇದ್ದೀನಿ. ಇದು ಇಲ್ಲದೆ ಈಗ ಬೇರೆ ಬೇರೆ ಇಲಾಖೆಗಳು ಏನು ನಮ್ದು ಪಟ್ಟಣ ಪಂಚಾಯತ್ ಅಲ್ಲಿ ಕುಡಿಯೋ ನೀರದ್ದು ಫಸ್ಟ್ ಆಫ್ ಆಲ್ ಟೆಸ್ಟಿಂಗ್ ಆಗಬೇಕು. ಎಲ್ಲಾ ನೀರಿನ ಮೂಲಗಳನ್ನು ಟೆಸ್ಟ್ ಮಾಡಿ ಕೊಡಬೇಕು. ಅದಿಲ್ಲದೆ ಕ್ಲೋರಿನೇಷನ್ ಮಾಡಲಿಕ್ಕೆ ಇವತ್ತು ಒಂದು ಕಾರ್ಯಾಗಾರ ಇವತ್ತು ಸಿಇಒ ಶೆಟ್ಟಿ ಅವರು ಇವತ್ತು ಜಸ್ಟ್ ಅಲ್ಲಿ ಪ್ರಾರಂಭ ಮಾಡಿಸ್ಕೊಂಡು ಬಂದಿದ್ದಾರೆ. ಎಲ್ಲ ಗ್ರಾಮ ಪಂಚಾಯತ್ ವಿಡಿಒ ವಾಟರ್ಮ್ಯಾನ್ ಮತ್ತೆ ನಗರ ಸ್ಥಳೀಯ ಸಂಸ್ಥೆಗಳಿಗೂ ವಾಟರ್ಮ್ಯಾನ್ ಮತ್ತೆ ಚೀಫ್ ಆಫೀಸರ್ಸ್ಗೆ ಅಲ್ಲಿ ಟ್ರೈನಿಂಗ್ ಕೊಡ್ತಾ ಇದ್ದೀವಿ. ಹೇಗೆ ಒಂದು ನೀರನ್ನು ಕ್ಲೋರಿನೇಷನ್ ಮಾಡಿ ಮತ್ತೆ ಸರಬರಾಜು ಮಾಡಬೇಕು ಅಂತ ಕೂಡ ನಾವು ಹೇಳಿದ್ದೀವಿ. ಸೊ ಎಲ್ಲ ಆಫೀಸರ್ಸ್ RDPR ಇರ್ಬೋದು, ಕಂದಾಯ ಇಲಾಖೆ ಇರ್ಬೋದು, ಅಥವಾ ಇನ್ನು 31 ಇಲಾಖೆ ಇರ್ಬೋದು, ಎಲ್ಲರೂ ಅವರ ಜವಾಬ್ದಾರಿ ಏನಿದೆ ಅದು ಅರಿತುಕೊಂಡು ಕೆಲಸ ಮಾಡಬೇಕು. ನಮಗೆ ಸುಮ್ಮನೆ ಡಿಲೇ ಮಾಡ್ತಿದ್ದಾರೆ ಕೆಲಸ ಅಂತ ಒಂದು ಕಂಪ್ಲೇಂಟ್ ತುಮಕೂರು ಹೆಡ್ ಕ್ವಾರ್ಟರ್ಸ್ಗೆ ಬರಬಾರ್ದು. ಜಿಲ್ಲೆ ಒಳಗಡೆ ಒಳ್ಳೆ ಮಳೆ ಆಗಿದೆ, ಸುಮಾರು 300 ಮಿಲಿಮೀಟರ್ ಮಳೆ ಆಗಿದೆ. ಈಗಾಗಲೇ ಎಲ್ಲ ರೈತರು ಸಿದ್ಧತೆಗಳನ್ನು ಮಾಡ್ತಿದ್ದೀರಾ. ನಮ್ಮ ಜಿಲ್ಲೆ ಒಳಗಡೆ ಪ್ರಮುಖವಾಗಿ ರಾಗಿ ಮತ್ತೆ ಶೇಂಗಾ ಬೀಜಗಳು ಈಗಾಗಲೇ ದಾಸ್ತಾನು ಸಾಕಷ್ಟು ಇದ್ದಾವೆ. ಈಗ ಎಲ್ಲ ಕೃಷಿ ಅಧಿಕಾರಿಗಳಿಗೆ ನಾವು ಹೇಳಿದ್ದೀವಿ, ರೈತರಿಗೆ ಆ ಬೀಜಗಳು ರಸಗೊಬ್ಬರಗಳು ಸಿಗಬೇಕು. ಅದಕ್ಕೆ ಏನೇನು ತಾವು ಚಟುವಟಿಕೆ ಮಾಡಬೇಕು, ತರಬೇತಿ ಕೊಡಬೇಕು, ಕೊಡಿ. ಇದಾಗಿತ್ತು ಇಂದಿನ ಕನ್ನಡ ನಾಡು ನ್ಯೂಸ್. ಇದು ಕನ್ನಡಿಗರ ನಾಡಿ ಮಿಡಿತ. ನಮಸ್ಕಾರ. ಕನ್ನಡ ನಾಡು, ಇದು ಕನ್ನಡಿಗರ ನಾಡಿ ಮಿಡಿತ. ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ಗಳನ್ನ ಪಡೆಯಿರಿ.